ನಮ್ಮ ಜೊತೆ ಸಚಿವರಾಗಿರ್ತಕ್ಕಂಥ ಚಲುವರಾಯಸ್ವಾಮಿ ಅವರು ಇದ್ದಾರೆ ಸರ್. ಇವತ್ತು ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಗವರ್ನರ್ ಅನುಮತಿ ಕೊಟ್ಟಿದ್ದಾರೆ ಸರ್. ನಮ್ಮ ಹೋರಾಟ ಮುಂದೆ ಹೇಗಿರುತ್ತೆ? ಹೋರಾಟ ಲೀಗಲಿ ಇರುತ್ತೆ, ಪೊಲಿಟಿಕಲಿ ಇರುತ್ತೆ. ಅಲ್ಲ ರೀ, ಲೋಕಾಯುಕ್ತ ಸಂಸ್ಥೆ ತನಿಖೆ ಮಾಡಿ ಕಾನೂನು ಬಾಹಿರವಾಗಿರೋ ಚಟುವಟಿಕೆಗಳನ್ನ ಕ್ರಮ ತಗೊಳ್ಳೋದಕ್ಕೆ ಅನುಮತಿ ಕೊಡಿ ಅಂದರೆ ಕೊಡದಲೆ ಯಾರೋ ಒಬ್ಬ ಕ್ರಿಮಿನಲ್ ಮೊಕದ್ದಮೆ ಬ್ಯಾಕ್ ಗ್ರೌಂಡ್ ಇರ್ತಕ್ಕಂಥವ್ನು ಕೊಟ್ಟಿರ್ತಕ್ಕಂಥದ್ರ ಮೇಲೆ ಮಾಡಿದ್ರೆ ಸುಮ್ಮನೆ ಇರೋಕ್ಕಾಗತ್ತಾ? ಅದಕ್ಕೇನು ಬೇಕೋ ಕಾನೂನುಬದ್ಧವಾಗಿ ಪೊಲಿಟಿಕಲಿ ಹೋರಾಟ ಮಾಡ್ತೀವಿ. ನಾವೆಲ್ಲರೂ ಇಡೀ ಪಾರ್ಟಿ ಕಾಂಗ್ರೆಸ್ಸು ಸಿದ್ದರಾಮಯ್ಯನವ್ರ ಜೊತೆ ಇರುತ್ತೆ. ಸಿದ್ದರಾಮಯ್ಯನವರನ್ನ ವೀಕ್ ಮಾಡ್ತಕ್ಕಂಥ ಪ್ರಯತ್ನ ಸರ್. ಸಿದ್ದರಾಮಯ್ಯನವ್ರು ವೀಕ್ ಮಾಡೋ ಪ್ರಶ್ನೆ ಇಲ್ಲ. ಸಿದ್ದರಾಮಯ್ಯನವ್ರು ನೋಡಿದ್ದೀರಾ? ವೀಕ್ ಆಗೋ ಪ್ರಶ್ನೆ ಇಲ್ಲ. ಅವರ ಒಂದು ನೋಡಿದ್ರಲ್ವಾ ವೀಕು, ಅಥವಾ ಕಾನೂನಲ್ಲಿ ತೊಡಕಿದ್ರಲ್ವಾ ವೀಕು? ಅವ್ರು ಕೊಟ್ಟಿರೋದಕ್ಕೆ ಒಂದು ಲೈನ್ ರೆಸರ್ವೇಷನ್ ಮಾಡಿಕೊಟ್ಟವ್ರೆ. ಈಗ ಜನಾರ್ದನ್ ರೆಡ್ಡಿ, ನಿರಾಣಿ, ಶಶಿಕಲಾ ಜೊಲ್ಲೆ, ಕುಮಾರಸ್ವಾಮಿ ಅಷ್ಟೂ ಜನಕ್ಕೆ ಲೋಕಾಯುಕ್ತ ಸಂಸ್ಥೆ ಪ್ರಾಸಿಕ್ಯೂಷನ್ ಕೇಳಿದೆ. ಅವ್ರು ಕೊಡದೇ ಇರ್ತಕ್ಕಂಥ ನೈತಿಕ ಹೊಣೆ ಬರಬೇಕಾದಂತ ಪರಿಸ್ಥಿತಿ. ಯಾವ ನೈತಿಕ ಹೊಣೆ ಅಂದ್ರೆ ತಪ್ಪಿದ್ರೆ ನೈತಿಕ ಹೊಣೆ ಬರುವಂತ ಪ್ರಶ್ನೆ ಅಂತಿತ್ತು. ತಪ್ಪೇ ಇಲ್ದಲೆ ನೈತಿಕ ಹೊಣೆ ನೋಡ್ತಾರೆ.